ಸ್ವಿಫ್ಟ್ ಕಾರ್ನಲ್ಲಿ ಬರ್ತಾರೆ, ಪಂಪ್ ಸೆಟ್ ಕಳ್ಳತನ ಮಾಡ್ತಾರೆ. ರಾಯಚೂರು ಗ್ರಾಮೀಣ ಪೊಲೀಸರು ಈ ಕುರಿತಾಗಿ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ತೆಲಂಗಾಣ ಮೂಲದ ಇಬ್ಬರು ಖದೀಮರನ್ನ ಸದ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾಯಚೂರು ಗ್ರಾಮೀಣ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಸ್ವಿಫ್ಟ್ ಕಾರ್ನಲ್ಲಿ ಬಂದು ಪಂಪ್ ಸೆಟ್ ಕಳ್ಳತನ ಮಾಡುವ ಖದೀಮರು ಈಗ ಅಂಧರಾಗಿದ್ದಾರೆ. ಕೃಷ್ಣಾ ನದಿ ತೀರದ ರೈತರ ಪಂಪ್ ಸೆಟ್ ಕದೀತಾ ಇದ್ರು ಈ ಖದೀಮರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಈ ಖದೀಮರಿಂದ ವಶಕ್ಕೆ ಪಡೆದಂತಹ ಪಂಪ್ ಸೆಟ್ಗಳಿವೆ. ತೆಲಂಗಾಣದಿಂದ ಕಾರ್ನಲ್ಲಿ ಬಂದು ನದಿ ತೀರದಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಶಕ್ತಿನಗರ, ಯಾಪಲದಿನ್ನಿ ಸುತ್ತಲೂ ಪಂಪ್ ಸೆಟ್ ಕಳ್ಳತನ ಆಗಿದೆ. ಅದು ಮಾಡಿರೋದು ಈ ಖದೀಮರು. ಕೆಟ್ಟು ಹೋದ ಮೋಟಾರ್ ಕಳ್ಳತನ ಮಾಡಿ ಲಾಕ್ ಆಗಿದ್ದಾರೆ. ಕಾರ್ ಸಮೇತ ಇಬ್ಬರು ಆರೋಪಿಗಳು ಹಾಗೂ ಮೋಟಾರನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ರಾಯಚೂರು ಗ್ರಾಮೀಣ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದೆ. ಕಾರನ್ನು ವಶಕ್ಕೆ ಪಡೆದಿದ್ದಾರೆ, ಮೋಟಾರ್ಗಳನ್ನು ವಶಕ್ಕೆ ಪಡೆದಿದ್ದಾರೆ, ಇವರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಈ ತಿಂಗಳ 13ನೇ ತಾರೀಕಲ್ಲಿ ಕೊರವೆಯಾಳ ಗ್ರಾಮ ನರಸಿಂಗನವರು ಒಂದು ಕಂಪ್ಲೇಂಟ್ ಕೊಡ್ತಾರೆ, 5 HP 2 ಮೋಟ್ರ್ ಕಳ್ತನ ಆಗಿದೆ ಅಂತ. ಈ ಪ್ರಕರಣವನ್ನು ಬೆನ್ನತ್ತಿದ ಗ್ರಾಮಾಂತರ ಪೊಲೀಸ್ ಠಾಣಾ ಸಬ್ ಇನ್ಸ್ಪೆಕ್ಟರ್ ಅವ್ರ DSP ಶಾಂತವೀರ್ ಅವರ ನಿರ್ದೇಶನದ ಮೇರೆಗೆ ನಮ್ಮ ಅಡಿಷನಲ್ SP ಕುಮಾರಸ್ವಾಮಿ ಅವರ ನೇತೃತ್ವ ಮತ್ತು ಸಾಬಯ್ಯ ಈ ತಂಡ ಯಶಸ್ವಿಯಾಗಿ ಈ ಒಂದು ಮೋಟ್ರ್ ಕಳ್ತನ ಮಾಡ್ತಿದ್ದಂಥ ಇಬ್ಬರು ಆರೋಪಿಗಳನ್ನ ಪತ್ತೆ ಹಚ್ಚಿದೆ. ಒಬ್ಬ ವಿಜಯ್ ಕುಮಾರ್ ಅಂತ, ಇನ್ನೊಬ್ಬ ಹಾದಿಗೌಡ ಅಂತೇಳಿ. ಒಟ್ಟು 18 ಮೋಟ್ರ್ಗಳನ್ನ ನಾವು ರಿಕವರಿ ಮಾಡಿರೋದ್ರಿಂದ ಅಂದಾಜು ಬೆಲೆ 1,10,000, ಅಂದಾಜು ಬೆಲೆ 4,31,000 ಒಟ್ಟು ಬೆಲೆ ಅಂದಾಜು. ಒಟ್ಟು 18 ಮೋಟ್ರ್ಗಳಿದ್ದಾವೆ. ಇದರಲ್ಲಿ 8 ಪಂಪ್ ಸೆಟ್ಗಳು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಒಂದು ಗ್ರಾಮಾಂತರ ಪೊಲೀಸ್ ಠಾಣೆ, ಯಾಪಲದಿನ್ನಿ ಪೊಲೀಸ್ ಠಾಣೆ ಮತ್ತು ಶಕ್ತಿನಗರ, ಮತ್ತು ಉಳಿಕೆ 10 ತೆಲಂಗಾಣದ ಕೃಷ್ಣಾ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಂಥವು. ಆರೋಪಿಗಳನ್ನ ದಸ್ತಗಿರಿ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.